ಏಯ್ ಏನೇ ನಿಂದು? ಅಮ್ಮ ಯಾಕಮ್ಮ ಅಲ್ಲಿಗೆ ಹೋಗಿದ್ಯಾ? ಯಾಕೆ ಅಂತ ನಿನ್ಗೆ ಗೊತ್ತಿಲ್ವಾ? ಇನ್ಮೇಲೆ ಆ ಮನೆಗೆ ಬರಲ್ಲ ನಾನು. ಅಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಮಾಡ್ಕೊಳ್ಬೇಡ. ಅಲ್ಲಿ ಪೂಜಾ ಅಲ್ಲಿಗೆ ಬಂದಿದ್ದಾಳಂತಲ್ಲ, ಫೋನ್ ಕೊಡೋಳ್ಗೆ. ಹೌದು, ಇಲ್ಲೇ ಇದ್ದಾಳೆ. ಈಗ ನಿನಗೆ ಸಮಾಧಾನ ಆಯ್ತಲ್ವಾ? ಹೀಗಾಗ್ಲಿ ಅಂತಾನೆ ಕಾಯ್ತಾ ಇದ್ದೀಯಾ? ಅಮ್ಮ ನಾನೇನ್ ಮಾಡ್ದೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನೇನೇನೋ ಮಾತಾಡ್ತಿದ್ದೀನಾ ಅಥವಾ ನೀನೇನೇನೋ ಮಾಡ್ತಿದೀಯಾ? ನನ್ ಮಾತು ಅಂದ್ರೆ ನಿನ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅಲ್ಲ, ಆ ದಿನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದೀಯಾ ಅಂತ. ಒದ್ದಾಡ್ತಿದ್ದೆ. ಇನ್ಮೇಲಿಂದ ನಾನ್ ಡಿಸರ್ವ್ ಮಾಡಿದ ಜಾಗ ನನಗ್ ಸಿಗತ್ತೆ. ಇನ್ಮೇಲಿಂದ ನನ್ನ ಆಟ ಶುರು. ಹಾಯ್ ಕನಿಕಾ, ಏನ್ ಇಷ್ಟೊಂದು ಖುಷಿ ಆಗಿದ್ಯಾ? ಅರೆ ಶ್ರೇಷ್ಠ, ನೀನು ಸಾರಿ, ನಿನ್ನ ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಯಾಕನಿಕಾ, ಏನಾದ್ರು ಪ್ರಾಬ್ಲಮ್ಮಾ? ಹಾ ಶ್ರೇಷ್ಠ, ಹೌದು. ನಾನ್ ಕಾಲ್ ಮಾಡಿ ನೀನ್ ಬರೋದ್ ಬೇಡ ಅಂತ ಹೇಳೋಣ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೇ ಬಿಟ್ಟೆ. ಬರೋದ್ ಬೇಡ ಅಂತನಾ? ಯಾಕೆ? ಯಾಕಂತ ಕೇಳ್ತಿದ್ಯಲ್ಲ, ಅವತ್ತಿಂದ ಏನಾಗ್ತದೆ ಅಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ? ಡ್ಯಾಡ್ ನೀನ್ ಬೇಡ ಅಂತ ಕೆಲ್ಸದಿಂದ ತೆಗ್ದಾಗಿದೆ ತಾನೆ. ಅದಕ್ಕೆ ಆದಿಬ್ರು ಆ ಪೊಸಿಷನ್ ಬೇರೆ ಯಾರಿಗೋ ಕೊಟ್ಟಿದ್ದಾನೆ. ಐ ಆಮ್ ಸಾರಿ. ಏನ್ ಕನಿಕಾ ನೀನು ಇಷ್ಟು ಬೇಗ ಗಿವ್ ಅಪ್ ಮಾಡ್ಬಿಟ್ಟ? ಅಲ್ಲ ಕನಿಕಾ, ನಾನು ನಿನ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀನಿ. ತಾಂಡವ್ ಕೇಸ್ ಆಗ್ದಾಗ ನಿನ್ಗೋಸ್ಕರ ಕೇಸ್ನೆಲ್ಲ ವಾಪಸ್ ತಗೊಳ್ಳೋ ತರ ಮಾಡಿದ್ದೀನಿ. ಆ ಹಳ್ಳಿಲಿ ಏನಾದ್ರೂ ನಾನು ಮ್ಯಾನೇಜ್ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಲಾಕ್ ಆಗ್ತಿದ್ದೆ. ನಿನ್ಗೋಸ್ಕರ ನಾನು ಅಷ್ಟೆಲ್ಲ ಹೆಲ್ಪ್ ಮಾಡಿದೀನಿ, ನೀನ್ ನೋಡಿದ್ರೆ ನನ್ಗೆ ಹೆಲ್ಪೇ ಮಾಡ್ತಿಲ್ಲ. ಏ ಕನಿಕಾ, ಯಾಕೆ ನಗ್ತಿದ್ಯಾ? ಜೋಕ್ ಮಾಡ್ತಿದ್ದೆ ಶ್ರೇಷ್ಠ, ಆದ್ರೂ ನೀನು ನಂಬಿದ್ಯಲ್ಲ. ಕೆಲ್ಸದ ವಿಷಯದಲ್ಲಿ ನೀನು ಎಷ್ಟು ಸೀರಿಯಸ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ಸುಮ್ಮನೆ ಫ್ರ್ಯಾಂಕ್. ಕನಿಕಾ ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಿ ಕನಿಕಾ, ನನ್ಗೆ ಈ ಕೆಲಸ ತುಂಬಾ ಇಂಪಾರ್ಟೆಂಟ್. ಇದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನ್ಗೆ. ಏ ಕನಿಕಾ, ನನ್ಗೆ ಆಟ ಆಡಿಸ್ತಿದ್ಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಒಂದ್ಸಲ ನಾನು ಒಳಗಡೆ ಬರ್ಲಿ, ಆಮೇಲೆ ನಿನ್ನ ಬುಗ್ರಿ ತರ ಆಟ ಆಡಿಸ್ತೀನಿ, ನೋಡ್ತಾ ಇರು. ನನಗ್ ಗೊತ್ತು ಕಣೆ, ನೀನ್ 2 ತಲೆ ನಾಗರಹಾವು ಅಂತ ಗೊತ್ತು. ನಿನ್ನ ಒಳಗಡೆ ಕರ್ಕೊಳ್ತಿರೋದೆ ಮುಂದೆ ಆಗೋ ಪ್ರಾಬ್ಲಮ್ಸ್ಗೆಲ್ಲ ನೀನೇ ಕಾರಣ ಅಂತ ಪೋಟ್ರೆ ಮಾಡಿ ನಾನು ಅದರಿಂದ ಸೇಫ್ ಆಗಕ್ಕೆ ಅಷ್ಟೆ. ಅದ್ ಬಿಟ್ಟು ಬೇರೆ ಯಾವ ಎಮೋಷನ್ ಕೂಡ ಇಲ್ಲ. ನಿಜ ಹೇಳ್ತಿದ್ಯಾ? ಓ, ನಿಜಾನೇ ಹೇಳ್ತಾ ಇದ್ದೀನಿ. ಇವಾಗ ತಾನೇ ನಮ್ಮ ಮ್ಯಾನೇಜರು ತಂದಿರೋ ಫುಡ್ನ ರಿಜೆಕ್ಟ್ ಮಾಡಿದ್ರು ಅಂತ ಇನ್ಫಾರ್ಮೇಶನ್ ಬಂತು. ಎಂತ ಒಳ್ಳೆ ನ್ಯೂಸ್ ಕೊಟ್ಟೆ. ನನಗಂತೂ ಹಾಲ್ ಕುಡ್ದಾಗ ಸಂತೋಷ ಆಗ್ತಿದೆ. ನಾನು ಇವತ್ತು ಬಂದಿದ್ದಕ್ಕೂ ಸಾರ್ಥಕ. ಸರಿ ಕಣೋ ತಾಂಡವ್, ನನಗೊಂದು ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೀನ್ ಇನ್ವೆಸ್ಟ್ಮೆಂಟ್ದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಐಡಿಯಾನ ಫಿಕ್ಸ್ ಮಾಡ್ತೀನಿ. ಯಾ, ಪ್ಲೀಸ್ ನನಗೆ ಅಪ್ಡೇಟ್ ಮಾಡಿ. ಹಲೋ ಹಲೋ ಹಲೋ, ಏನು ಹೋಗಿದ್ ಕೆಲ್ಸ ಡಮಾರ? ಅದಕ್ಕೆ ಹೇಳೋದು, ಇನ್ನೊಬ್ರು ಮನೆ ಹಾಳು ಮಾಡಬಾರ್ದು ಅಂತ. ಈ ತರ ಕೆಲಸ ಮಾಡೋರ್ಗೆನೆ ಹೀಗಾಗೋದು. ಅಲ್ಲ ಭಾಗ್ಯ, ನಿನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಹೋಗಿದ್ ಕಡೆ ಎಲ್ಲ ಶೇಪ್ ಔಟ್ ಮಾಡ್ಕೊಂಡ್ ಬರ್ತೀಯಲ್ಲ, ನಿನಗೇನು ಅನ್ಸದೇ ಇಲ್ವಾ? ಮಾತಿನ ಮೇಲೆ ನಿಗಾ ಇರ್ಲಿ ನೀನು. ಅಯ್ಯೋ ಆದಿ ಅವ್ರೆ, ಪ್ಲೀಸ್ ಪ್ಲೀಸ್ ನನ್ನ ಹತ್ರ ಬರ್ಬೇಡಿ, ನನಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನಿನ್ನ ನೋಡಿ ಭಯ ಪಡೋ ಸೀನೇ ಇಲ್ಲ. ಅಷ್ಟಕ್ಕೂ ನಾನು ಏನ್ ಹೇಳ್ದೆ ಅಂತ ನೀನ್ ನನ್ನ ಮೇಲೆ ಎಗರಾಡೋದಕ್ಕೆ ಬಂದೆ? ಓಕೆ, ಭಾಗ್ಯನ್ ಮೇಲ್ ಏನೋ ಹೇಳ್ದೆ ಅಂತ.
ಕಾಟ್ ಇಟ್ ಹೀರೋಯಿನ್ ಮೇಲೆ ಏನೋ ಹೇಳ್ಬಿಟ್ಟೆ ಅಂತ ಹೀರೋ ಬಂದ್ಬಿಟ್ಟ ಹೊಡಿಯೋದಕ್ಕೆ. ಪಾಪ ನೀನ್ ಹೊಡಿಯೋದಕ್ಕೆ ಬರೋದಂತೆ, ಅವರು ತಡಿಯೋದಂತೆ, ಸೂಪರ್ ಆಗಿದೆ. ಇದನ್ನ ನೋಡೋದಿಕ್ಕೆ 2 ಕಣ್ ಸಾಲದು ನನ್ಗೆ. ಏಯ್ ತಾಂಡವ್, ನೀನೇ ಕೆಲ್ಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇದ್ಯಾ. ನೀನ್ ಯಾರೋ ಭಾಗ್ಯ ಅವ್ರನ್ನ ಜಡ್ಜ್ ಮಾಡಕ್ಕೆ? ನೋಡು, ಇನ್ನೊಂದ್ ಸಲ ಭಾಗ್ಯ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೌದಾ? ಏನ್ ಮಾಡ್ತೀಯ? ಓ ಗಾಟ್ ಇಟ್. ನಿನ್ ಬಗ್ಗೆ ಮಾತಾಡಿದ್ರೆ ಅವಳು ಕೋಪ ಬರುತ್ತೆ, ಅವಳ ಬಗ್ಗೆ ಮಾತಾಡಿದ್ರೆ ನಿನ್ ಕೋಪ ಬರುತ್ತೆ. ಒಬ್ರ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಇನ್ನೊಬ್ರ ಕೋಪ ಬರ್ತಿದೆ. ಏನ್ ನಡೀತಿದೆ ನಿಮ್ಮಿಬ್ರ ಮಧ್ಯೆ? ಮನೆ ಹಾಳಾಗಿ ಏನೋ ಮಾತಾಡ್ತಾ ಇದ್ದ. ಆದಿ ಅವ್ರೆ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಸಿಡಿಯೋದು, ಸುಮ್ನಿರಿ. ಅಲ್ಲ ಭಾಗ್ಯ, ಆದಿ ಅವ್ರೆ, ದಯವಿಟ್ಟು ನನ್ ಮೇಲೆ ಗೌರವ ಇದ್ರೆ ಸುಮ್ನೆ ಬನ್ನಿ. ಏ ಆದಿ, ನನ್ ಮೇಲೆ ಕೈ ಮಾಡಕ್ ಬರ್ತೀಯ? ಏನ್ ಮಾಡ್ತಿದ್ ನೋಡ್ತಾ ಇರು. ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ನಾನು. ಪೂಜಾ ನಿಂತ್ಕೋ ಪೂಜಾ. ನನ್ ಮಾತು ಕೇಳು. ಪೂಜಾ ನಿಂತ್ಕೋ ಪೂಜಾ. ಅಲ್ಲ ನನ್ ಗೊತ್ತು ನನ್ ಮಿಸ್ಟೇಕ್ ಇದೆ ಅಂತ. ಪೂಜಾ ನನ್ ಮಾತು ಕೇಳು ಪೂಜಾ. ನೀನ್ ಏನ್ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ನಿನ್ಗೆ ಅರಿವಿದ್ಯಾ ಕಿಶನ್? ಅಲ್ಲ ಕಿಶನ್, ಇಷ್ಟು ದೊಡ್ಡವನಾಗಿದ್ಯಾ, ನಿನ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲ್ವಾ? ಅದು ಪೂಜಾ, ಅದೇನೋ ಕೆಟ್ಟಗಳಿಗೆಲ್ಲ ಆಗೋಯ್ತು ಬಿಡು. ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು, ಕೆಟ್ಟಗಳಿಗೆ ಅಂತೆ. ದುಡ್ಡಿನ ಮರ ಏನಾದ್ರೂ ನೆಟ್ಟಿದ್ಯಾ ಹೇಳು, ಇಷ್ಟೆಲ್ಲ ಅವಾಂತರ ಮಾಡಾಕಿದ್ಯಲ್ಲ. ಪ್ಲೀಸ್ ಪೂಜಾ, ಬೈಬೇಡ. ಗೊತ್ತು ತಪ್ಪಾಗಿದೆ ಅಂತ, ನಾನು ಹಾಗೆ ಮಾಡ್ಬಾರ್ದಾಗಿತ್ತು. ಪ್ಲೀಸ್ ನನಗ್ ಕ್ಷಮಿಸೆ. ಅಲ್ಲ ಕಿಶನ್, ನೀನ್ ಮಾಡಿರೋ ತಪ್ಪಿಗೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನೋ ಮಾಡ್ತಿದ್ದೆ? ಪಾಪ ಬಾವ ತನ್ಮಯ್, ನಿನ್ಗೆ ಅವ್ರೇನೋ ಮಾಡಿದ್ರು? ಅಲ್ಲ, ಇಷ್ಟೆಲ್ಲ ಮಾಡಿ ಅದು ನನ್ನಿಂದ ಮುಚ್ಚಿಟ್ಟಿದ್ಯಲ್ಲ. ಇನ್ನು ಈ ತರ ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ಯಾ? ಅಯ್ಯೋ ಇಲ್ಲ ಪೂಜಾ, ನಾನ್ ಬೇರೆ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಇದೊಂದೇ ವಿಷಯ ಮುಚ್ಚಿಟ್ಟಿದ್ದು. ನಾನೇನೋ ಬೇರೆ ತಪ್ಪು ಮಾಡಿಲ್ಲ. ನೋಡು ಕಿಶನ್, ನೀನ್ ಮಾಡಿದ ತಪ್ಪು ಅಂದ್ರೆ ತಪ್ಪು ಅಷ್ಟೇ. ನಿನಗೊಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ್ವಾ? ನನಗ್ ತುಂಬಾ ಹರ್ಟ್ ಆಯ್ತು. ಪೂಜಾ ನೀನೇನು ಹೇಳಕ್ ಬರ್ಬೇಡ. ನಿನ್ ಹತ್ರ ಮಾತಾಡಕ್ ನಂಗೆ ಇಷ್ಟನೂ ಇಲ್ಲ. ಬಾಯ್. ಪೂಜಾ ನಿಂತ್ಕೋ ಪೂಜಾ. ನನ್ ಮಾತು ಕೇಳು ಪೂಜಾ. ನೋಡ್ದೇನೆ ಅತ್ತೆ ಸೊಸೆನ? ನಾನು ಅದೇ ಮನೇಲಿದ್ದೆ ತಾನೆ. ಆದ್ರೆ ನಂಗೆ ಒಂಚೂರು ವಿಷಯನೇ ಹೇಳಿಲ್ಲ ನೋಡು. ಆ ಭಾಗ್ಯ ತನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳ ಜೀವನನ ಹಾಳು ಮಾಡ್ಕೊಂಡಿರೋದು. ಸಾಲದು ಅಂತ ಈಗ ನಿನ್ ಜೀವನನು ಹಾಳು ಮಾಡಕ್ ಹೊರಟಿದ್ದಾಳೆ. ಅಮ್ಮ ಸುಮ್ನೆ ಇರಮ್ಮ. ಏನೇ ಸುಮ್ನೆ ಇರೋದು? ಏನ್ ಸುಮ್ನೆ ಇರೋದು? ನನಗ್ ಬುದ್ಧಿ ಇಲ್ಲ ಅಷ್ಟೇ. ಹೋಗಿ ಅವ್ರ ಮನೇಲಿ ಇಷ್ಟು ದಿವಸ ಚಾಕರಿ ಮಾಡ್ತಾ ಇದ್ದೆ. ಮೇಲೆ ಆ ಮನೆ ಕಾಲು ಇಡಲ್ಲ ನಾನು. ಅವಳಂತೂ ಗಂಡನ್ ಬಿಟ್ಟಿದ್ದಾಳಂತ ಅನ್ಕೊಂಡಿದ್ದು ಆಗೋಯ್ತು. ಈಗ ನೀನು ಅನ್ಕೊಳ್ಳಿ ಅಂತ ಮಾಡ್ತಿದ್ದಾಳೆ. ಯಾರಮ್ಮ? ಇನ್ಯಾರು? ನಿಮ್ಮ ಅಕ್ಕ ಭಾಗ್ಯ. ಮತ್ ರಿಸೀವ್ ಮಾಡಿ ಏನು ಅಂತ ಕೇಳು. ಏನ್ ಕೇಳೋದು? ಫೋನ್ ಕಟ್ ಮಾಡ್ತಿದ್ದಾಳತ್ತೆ. ಮತ್ತೆ ಮಾಡು. ಈ ಸಲ ಸ್ಪೀಕರ್ ಸಾಕು. ಇವಳಂತೂ ಬಿಡೋದೇ ಇಲ್ಲ ಅನ್ಸುತ್ತೆ. ಏನೇ ನಿಂದು? ಅಮ್ಮ, ಯಾಕಮ್ಮ ಅಲ್ಲಿಗೆ ಹೋಗಿದ್ಯಾ? ಯಾಕೆ ಅಂತ ನಿನ್ ಗೊತ್ತಿಲ್ವಾ? ಇನ್ಮೇಲೆ ಆ ಮನೆಗ್ ಬರಲ್ಲ ನಾನು. ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಮಾಡ್ಕೊಳ್ಬೇಡ. ಅಲ್ಲಿ ಪೂಜಾ ಅಲ್ಲಿಗೆ ಬಂದಿದ್ದಾಳಂತಲ್ಲ, ಫೋನ್ ಕೊಡೋಳ್ಗೆ. ಹೌದು, ಇಲ್ಲೇ ಇದ್ದಾಳೆ. ಈಗ ನಿನಗ್ ಸಮಾಧಾನ ಆಯ್ತಲ್ವಾ? ಹೀಗಾಗ್ಲಿ ಅಂತಾನೆ ಕಾಯ್ತಾ ಇದ್ದೀಯಾ? ಅಮ್ಮ, ನಾನೇನ್ ಮಾಡ್ದೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನೇನೇನೋ ಮಾತಾಡ್ತಿದ್ದೀನಾ ಅಥವಾ ನೀನೇನೇನೋ ಮಾಡ್ತಿದೀಯಾ? ನನ್ ಮಾತು ಅಂದ್ರೆ ನಿನ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ?
ಆದಿನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ಅಂತ. ಅವನ್ನ ಕೆಲ್ಸದಿಂದ ಕಿತ್ತಾಕು ಅಂತ ಗಿಳಿಗ್ ಹೇಳ್ದಂಗೆ ಹೇಳ್ದೆ. ನನ್ ಮಾತು ಕೇಳ್ದಿಯಾ ನೀನು? ನೀನೇ ಯೋಚನೆ ಮಾಡೆ. ಆ ಆದಿ ಕೆಲ್ಸಕ್ಕೆ ಬರ್ತಾ ಇರೋದ್ರಿಂದನೇ ಹೀಗೆಲ್ಲ ಆಗಿದ್ದು. ಇಷ್ಟೆಲ್ಲ ಆಗೋದಕ್ಕೆ ನೀನು ನಿಮ್ಮ ಅತ್ತೆನೇ ಕಾರಣ. ನಿಮ್ ಅತ್ತೆ ಅಂತೂ ಯಾರಿಗೂ ಬಗ್ಗಲ್ಲ, ಅವ್ರನ್ನೇ ಆಗ್ಬೇಕು ಅಂತ ಹಠ. ನೀನು ಅಷ್ಟೇ ಅವ್ರ ತಾಳಕ್ ತಕ್ಕ ಕುಡಿತೀಯ. ಇಲ್ಲ ಹಾಳಾಗ್ತಾ ಇರೋದು ನನ್ ಮಗಳ ಜೀವನ. ಅಮ್ಮ ಅಮ್ಮ ಪ್ಲೀಸ್ ಕೋಪ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡ. ನೋಡು, ಪೂಜನ್ ಜೀವನ ಹಾಳಾಗೋದಕ್ಕೆ ನಾವ್ ಯಾರು ಬಿಡೋದಿಲ್ಲ. ನೀನೇನೆ ಬಿಡೋದು? ಹೆತ್ತವಳ ಸಂಕಟ ನಿನಗೆ ಹೇಗೆ ಅರ್ಥ ಆಗುತ್ತೆ? ನನಗಂತೂ ನನ್ ಮಗಳನ್ನ ದೊಡ್ಡ ಮನೆಗ್ ಮದುವೆ ಮಾಡ್ಕೊಟ್ಟಿದೀನಿ ಅಂತ ಖುಷಿ ಪಡ್ಬೇಕು, ಇಲ್ಲ 3 ದಿನಕ್ಕೆ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬಂದು ಕೂರ್ತಾ ಇದ್ದಾಳಲ್ಲ ಅದಕ್ ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ ನಂಗೆ. ಅಯ್ಯೋ ಅಮ್ಮ, ನಾನ್ ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳದ್ನಲ್ಲ. ನೀನೇನೆ ಸರಿ ಮಾಡೋದು? ಮೊದ್ಲು ನಿನ್ ಜೀವನ ಸರಿ ಮಾಡ್ಕೊ. ನನ್ ನೋವೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನಿನಗೂ ಒಬ್ಳು ಹೆಣ್ಮಗಳು ಇದ್ದಾಳಲ್ವಾ? ನಾಳೆ ದಿನ ಅವಳು ಗಂಡನ ಮನೆಗೆ ಹೋದಾಗ ಕಣ್ಣೀರು ಹಾಕೊಂಡು ತವ್ರ ಮನೆಗೆ ಬರ್ತಾಳಲ್ಲ, ಆಗ ನಿನಗ್ ನನ್ ಸಂಕಟ ಏನು ಅಂತ ಅರ್ಥ ಆಗತ್ತೆ. ಅಯ್ಯೋ ಅಮ್ಮ, ನನ್ ಮಾತ್ ಕೇಳಮ್ಮ. ನಾನ್ ಯಾರ ಮಾತು ಕೇಳಲ್ಲ ಕಣೆ. ಅಮ್ಮ, ನೀನ್ ಮೊದ್ಲು ಪೂಜನ್ ಫೋನ್ ಕೊಡು. ಯಾಕೆ ಕೊಡ್ಬೇಕು? ಅವಳ ಜೀವನ ಅವಳ ಜೀವನನ ಯಾರು ಸರಿ ಮಾಡೋದ್ ಬೇಕಾಗಿಲ್ಲ. ಬೀಗರ ಕಾಲಿಗೆ ಬಿದ್ದಾದ್ರೂ ಸರಿ, ನಾನು ಅವಳನ್ನ ಗಂಡನ ಮನೆಗೆ ಬಿಟ್ಟು ಬರ್ತೀನಿ. ನೋಡು, ಇನ್ಮೇಲೆ ಯಾವತ್ತೂ ನೀ ನನಗೆ ಫೋನ್ ಮಾಡ್ಬೇಡ. ಏನಾದ್ರೂ ಆದ್ರೆ ಅದೆಲ್ಲ ನಿನ್ನ ಹಣೆ ಬರ. ಕಟ್ ಮಾಡು ಫೋನ್ನ. ಅಲ್ಲಮ್ಮ, ನನ್ ಏಯ್, ನಡಿಯ ನಿನ್ ಗಂಡನ ಮನೆಗೆ. ಇಲ್ಲ ಅಮ್ಮ, ನಾನು ಆ ಮನೆಗೆ ವಾಪಸ್ ಹೋಗಲ್ಲ.